ಇವತ್ತು ಸರ್ಕಾರದಿಂದನೂ ಸಹ ನಮಗೆ ಡೈರೆಕ್ಷನ್ಸ್ ಬಂದಿದೆ. ಸೊ ನಾವು ಏನು ಆಕ್ಸಿಜನ್ ಪ್ಲಾಂಟ್ಸ್ ಇದೆ ಅದನ್ನೆಲ್ಲ ಸುಸ್ಥಿತಿಯಲ್ಲಿದೆ ಅಂತ ರೆಡಿ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ನಾವು ಸಹ ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಅದೇ ತರ ಕೇಸಸ್ ಅನುಗುಣವಾಗಿ ಬೆಡ್ಸ್ನು ಸಹ ಆಕ್ಸಿಜನ್ ಬೆಡ್ಸ್ನ ರೆಡಿ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಅದನ್ನು ಸಹ ನಾವು ಮಾಡ್ಕೊಳ್ತಾ ಇದ್ದೀವಿ, ಮಾಡ್ಕೊಂಡು ಇದ್ದೀವಿ ಸಹ ಆಲ್ರೆಡಿ. ಮತ್ತೆ ಡ್ರಗ್ಸ್, ಏನೇನು ಡ್ರಗ್ಸ್ಗಳು ಬೇಕು, ಔಷಧಿಗಳನ್ನು ಅದನ್ನು ಸಹ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಆಲ್ಮೋಸ್ಟ್ 80% ಇದೆ, ಇನ್ನು 20% ಬೇಕಾಗ್ತದೆ, ಅದನ್ನು ಸಹ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ಅದನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇನ್ನು ಮುಂದೆ ಕೇಸಸ್ಗೆ ಅನುಗುಣವಾಗಿ ನಾವು ತಯಾರಿ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ನಮ್ಮ ಎಲ್ಲ 4 ಜಿಲ್ಲೆ ತಾಲೂಕು ಹಾಸ್ಪಿಟ್ಲು ಮತ್ತೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ಸ್ ಇದೆ. ಸೊ ನಮಗೆ ಸಫಿಷಿಯಂಟ್ ಆಕ್ಸಿಜನ್ ಸಮಸ್ಯೆ ಬರಲ್ಲ. ಒಂದು 2 ಕೇಸಸ್ ಅನುಗುಣವಾಗಿ ನಾವು ಬೆಡ್ಸ್ನ ರೆಡಿ ಮಾಡ್ಕೊತಾ ಇದೀವಿ. ಅದೇ ತರ ಡ್ರಗ್ಸ್ನ ನಾವು ಏನೇನು ಬೇಕು ಅದನ್ನು ಮಾಡ್ಕೊತಾ ಇದೀವಿ. 1 or 2 days ಅಲ್ಲಿ ಕೇಸಸ್ ನೋಡ್ಕೊಂಡು ನಾವು ಟೆಸ್ಟ್ಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ಟೆಸ್ಟ್ಗಳನ್ನ ನಾವು ಜಾಸ್ತಿ ಅಲ್ಲ, ಆ ತರ ಏನಿಲ್ಲ. ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಇಲ್ಲಿ ಯಾರು ಗಾಬರಿ ಆಗೋದಿಲ್ಲ. ಸೊ ಕೇಸಸ್ ಆರ್ ನಾಟ್ ಸೋ ಬ್ಯಾಡ್. ನಾವೇನ್ ಸೆಕೆಂಡ್ ವೇವ್ ಅಲ್ಲಿ ನೀವು ನೋಡಿದ್ದೀರಿ ಆ ತರ ಕೇಸಸ್ ಇಲ್ಲ, ಎಲ್ಲ ಆರಾಮಿದ್ದಾರೆ. ಈಗ ಬೆಳಿಗ್ಗೆ ಪಾಸಿಟಿವ್ ಬಂದಿದ್ದ ಕೇಸ್ನು ಆರಾಮಾಗಿದೆ. ಸೊ ಯಾವುದು ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಅವ್ರನ್ನ ನಾವು 2 days ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡು ಕಳಿಸ್ಕೊಡ್ತಾ ಇದೀವಿ. ಸೊ ಎಲ್ರಿಗೂ ಏನ್ ಹೇಳೋದಂದ್ರೆ ಮಾಸ್ಕ್, ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಯಾರು ಗಾಬರಿ ಆಗ್ಬೇಡಿ, ಇದರಿಂದ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಈಗ ಕಳೆದ 3 ತಿಂಗಳು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. 1837 ಟೆಸ್ಟ್ ಮಾಡಿದ್ವಿ, ಯಾವುದು ಪಾಸಿಟಿವ್ ಬಂದಿರಲಿಲ್ಲ. ಇವತ್ತೊಂದು ಕೇಸ್ ಅವ್ರಿಗೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಏನಿಲ್ಲ, ಟ್ರಾವೆಲ್ ಹಿಸ್ಟ್ರಿ ಏನಿಲ್ಲ. ಎಲ್ಲ ಮಕ್ಕಳ ಜೊತೆ ಸೇರಿ ಹಾಸ್ಟೆಲ್ ಇದ್ರು, ಆಟ ಆಡ್ತಿದ್ರಂತೆ, ಕ್ರಿಕೆಟ್ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರಂತೆ. ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ದೀನಿ ಸಹ ಹಿಸ್ಟ್ರಿ. ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಏನಿಲ್ಲ. ಈಗ ಅಸಚ್ ನ್ಯೂ ಗೈಡ್ಲೈನ್ಸ್ ನಾವು ಹಾಸ್ಟೆಲ್ ಅಲ್ಲಿ ನಾವು ವಿಸಿಟ್ ಮಾಡಿದೀವಿ. ಸೊ ಅಸಚ್ ಬೇರೆಯವ್ರು ಯಾರು ಎಲ್ಲ ಆರೋಗ್ಯವಾಗಿದ್ದಾರೆ. ಸೊ ನಾವು ಎಲ್ರಿಗೂ ಮಾಡ್ತಾ ಇಲ್ಲ. ಈಗ ಯಾರು ಸೈನ್ ಸಿಂಪ್ಟಮ್ಸ್ ಇರ್ತದೆ ಅಂತವ್ರನ್ನ ಮಾತ್ರ ನಾವು ಕಾನ್ಸಂಟ್ರೇಟ್ ಇಲ್ಲ. ಇನ್ಮೇಲೆ ಇನ್ನು 1 or 2 days ಇಂದ ಜಾಸ್ತಿ ಮಾಡ್ತೀವಿ. ನಾಳೆ ನೋಡ್ಕೊಂಡು ಮತ್ತೆ ಪಾಸಿಟಿವ್ ಬರ್ತದೆ ನೋಡ್ಕೊಂಡು ಅನುಗುಣವಾಗಿ ಜಾಸ್ತಿ ನ್ಯೂಸ್ 42 ಕನ್ನಡ.